ಡಿಸಿಎಂ ಡಿಕೆ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಸಿಬಿಐ ತನಿಖೆಯ ಭವಿಷ್ಯ ನಿರ್ಧಾರವಾಗುತ್ತೆ. ಡಿಸಿಎಂ ಡಿಕೆ ಎದುರಿಸ್ತಾ ಇರುವಂತಹ ಪ್ರಕರಣ ಇದು. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿಬಿಐ ತನಿಖೆಯ ಭವಿಷ್ಯ ನಿರ್ಧಾರವಾಗುತ್ತೆ. ನಾಳೆ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ತೀರ್ಪು ಹೊರಬೀಳಲಿದೆ. ಸಿಬಿಐ ತನಿಖೆಗೆ ಸಮ್ಮತಿಯನ್ನ ಹಿಂಪಡೆದಿದ್ದಂತ ಸರ್ಕಾರದ ಈ ಕ್ರಮವನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ರಿಟ್ ಅರ್ಜಿ ಸಲ್ಲಿಕೆ ಮಾಡಿರುವುದು ಸಿಬಿಐ ಹಾಗೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇದೇ ರಿಟ್ ಅರ್ಜಿಯ ವಿಚಾರಣೆ ನಾಳೆ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರಲಿದೆ. ಡಿಸಿಎಂ ಡಿಕೆ ವಿರುದ್ಧವಾಗಿ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ದಿನ ತೀರ್ಪು ಹೊರಬೀಳುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ದಿನ ಆಗುವಂತ ಸಾಧ್ಯತೆಗಳು ಅದ್ರ ಬಗ್ಗೆ ಚರ್ಚೆ ನಡೆಸಬಹುದಾ? ಚೈತ್ರ, ನಾಳೆ ಡಿ.ಕೆ. ಶಿವಕುಮಾರ್ ಪಾಲಿಗೆ ಬಹಳ ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ಅವರ ವಿರುದ್ಧ ಏನು ಸಿಬಿಐ ತನಿಖೆ ನಡೀತಾ ಇತ್ತು, ಅದಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಯನ್ನ ಹಿಂಪಡೆದಿತ್ತು. ಅಂದ್ರೆ ಸಿಬಿಐ ತನಿಖೆ ನಡೆಸುವ ಅವಶ್ಯಕತೆ ಇಲ್ಲ, ಬದಲಾಗಿ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನ ನಡೆಸಿ ಅಂತೇಳಿ ಆ ತನಿಖೆಯ ಹೊಣೆ, ಅಂದ್ರೆ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನ ತನಿಖೆಯ ಹೊಣೆಯನ್ನ ಲೋಕಾಯುಕ್ತ ಪೊಲೀಸರಿಗೆ ಸರ್ಕಾರ ವಹಿಸಿತ್ತು. ಇದನ್ನ ಪ್ರಶ್ನೆ ಮಾಡಿ ಸಿಬಿಐ ಮತ್ತೆ ಶಾಸಕ ಯತ್ನಾಳ್ ಇಬ್ರು ಕೂಡ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ಅರ್ಜಿ ವಿಚಾರಣೆ ನಡೆಸಿ ಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿತ್ತು. ಅದರ ಒಂದು ತೀರ್ಪು ನಾಳೆ ಬರುತ್ತೆ. ನಾಳೆ ಒಂದ್ ವೇಳೆ ಏನಾದ್ರೂ ಹೈಕೋರ್ಟ್ ಏನಾದ್ರೂ ರಾಜ್ಯ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದ್ರೆ ಆಗ ಡಿ.ಕೆ. ಶಿವಕುಮಾರ್ ಪಾಲಿಗೆ ಬಹಳ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರದ ಕ್ರಮನ ಎತ್ತಿ ಹಿಡಿದಂತಾಗತ್ತೆ. ಅಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾರೆ. ಆಗ ಡಿ.ಕೆ. ಶಿವಕುಮಾರ್ ಅವರಿಗೆ ಕಂಟಕ ಅಥವಾ ಸಂಕಷ್ಟ ಆಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಒಂದ್ ವೇಳೆ ಏನಾದ್ರೂ ಕೋರ್ಟ್ ರಾಜ್ಯ ಸರ್ಕಾರದ ಕ್ರಮ ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತ ಏನಾದ್ರೂ ತೀರ್ಪನ್ನ ಕೊಟ್ಟು ರದ್ದುಪಡಿಸಿದ್ರೆ, ಅಂದ್ರೆ ಸರ್ಕಾರದ ಕ್ರಮವನ್ನು ರದ್ದುಪಡಿಸಿ ಸಿಬಿಐನೇ ತನಿಖೆಯನ್ನು ಮುಂದುವರಿಸಲಿ ಅಂತ ಹೇಳಿ ಏನಾದ್ರು ಆದೇಶ ಕೊಟ್ರೆ ಆಗ ಖಂಡಿತ ಡಿ.ಕೆ. ಶಿವಕುಮಾರ್ಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಸಿಬಿಐ ತನಿಖೆಯನ್ನು ಇಮಿಡಿಯೇಟ್ ಆಗಿ ಆರಂಭಿಸುವಂತ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ವಿಚಾರಣೆಗೆ ಗುರಿಪಡಿಸಿ ಅವರಿಂದ ಹೇಳಿಕೆಯನ್ನ ಪಡ್ಕೊಳ್ಳುವಂಥದ್ದು ಇತ್ಯಾದಿ ಕೆಲಸಗಳಾಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ನಾಳೆ ಮಹತ್ವದ ದಿನ. ನಾಳೆ ಹೈಕೋರ್ಟ್ ನಲ್ಲಿ ಏನ್ ತೀರ್ಪು ಬರುತ್ತೆ ಅದರ ಆಧಾರದ ಮೇಲೆ ಸಿಬಿಐ ತನಿಖೆ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಚೈತ್ರ, ಒಂದ್ ವೇಳೆ ಅಲ್ಲಿ ಸಿಬಿಐ ತನಿಖೆಗೆ ಸಮ್ಮತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಡಿಕೆ ಅವರ ಮುಂದಿರುವಂತಹ ಆಯ್ಕೆಗಳು ಏನಿರುತ್ತೆ ಅನ್ನೋದಾಗಿ ಹೇಳ್ಬೋದಾ? ಚೈತ್ರ, ಒಂದ್ ವೇಳೆ ಏನಾದ್ರೂ ನಾಳೆ ಏನೇ ತೀರ್ಪು ಬಂದ್ರು ಕೂಡ ಅದನ್ನ ಎರಡೂ ಪಕ್ಷಗಳಲ್ಲಿ ಒಂದು ಪಕ್ಷ ಅಂದ್ರೆ ಯಾವ್ದಾದ್ರು ಒಂದು ಪಾರ್ಟೀಸ್ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡೇ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಬಂದ್ರೆ ಆಗ ಡಿ.ಕೆ. ಶಿವಕುಮಾರ್ ಪಾಲಿಗಿರುವಂತ ಏಕೈಕ ಆಯ್ಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುವಂತದ್ದು. ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಸಿ ಹೈಕೋರ್ಟ್ ನ ತೀರ್ಪನ್ನ ರದ್ದುಪಡಿಸಿ ಅಂತೇಳಿ ಮನವಿಯನ್ನ ಮಾಡಬಹುದು. ಥ್ಯಾಂಕ್ ಯು ರಮೇಶ್, ಡೀಟೇಲ್ಸ್ಗಾಗಿ.